ಗುಂಡೂರು ಕಿರಣ್ ಮತ್ತು ಮನ್ವಿಂದರ್ ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿಭಾಗದ PG ವಿದ್ಯಾರ್ಥಿಗಳು ಎಲ್ರಿಗೂ ನಮಸ್ಕಾರ. ನಾನು ಪಾಠ ಮಾಡಬೇಕಾದ್ರೆ ಮೂವಿಗಳ ಉದಾಹರಣೆ ತಗೋತೀನಿ ಅಂತ ಹೇಳಿದ್ರಿ, ಹಾಗಾಗಿ ಅದರಿಂದನೇ ಶುರು ಮಾಡ್ತೀನಿ. ಒಂದು ಹಿಂದಿ ಮೂವಿ ಇದೆ, ರಾಜ್ಕುಮಾರ್ ಕಿರಾನಿ ಡೈರೆಕ್ಟ್ ಮಾಡಿದ್ದು, ಮುನ್ನಾ ಭಾಯ್ MBBS ಅಂತ. ಅದರಲ್ಲಿ ಮುನ್ನಾ ಮೆಡಿಕಲ್ ಕಾಲೇಜ್ ಸೇರ್ಕೊಂಡ ನಂತರ ಒಬ್ಬ ಪೇಷಂಟ್ ಬಂದಿರ್ತಾನೆ, ಅವನ್ನ ಒಂದು ನಂಬರ್ ಕೊಟ್ಟು ಅಡ್ರೆಸ್ ಮಾಡ್ತಾ ಇರ್ತಾರೆ. ಆ ವಿಚಾರದಲ್ಲಿ ಈತ ಒಂದು ತಕರಾರು ತೆಗಿತಾನೆ. ಅವನು ಮನುಷ್ಯ, ನಂಬರ್ ಕೊಟ್ಟು ನೀವು ಅವನನ್ನು ಅಡ್ರೆಸ್ ಮಾಡಬಾರ್ದು. ಅದಕ್ಕೆ ರಾಜ್ಕುಮಾರ್ ಇವನು ಹಾಸ್ಪಿಟಲ್ ಡಾಕ್ಟರ್ ಬಂದು ಹೇಳ್ತಾರೆ, ವಿ ಆರ್ ಹಿಯರ್ ಓನ್ಲಿ ಟು ಟ್ರೀಟ್ ದೆಮ್, ಸೊ ಹಿ ಈಸ್ ಓನ್ಲಿ ಅ ಪೇಷಂಟ್ ಟು ಅಸ್. But actually the movie won the hearts of the people because of Munna's intervention there, who creates a kind of an awareness in the doctors that you have to treat them first as persons. ಈ ಒಂದು ವಿಚಾರದಲ್ಲಿ ನನ್ನ ಒಂದು ಸಣ್ಣ ತಕರಾರು ಏನು ಅಂತಂದ್ರೆ, ಡಾಕ್ಟರ್ ಹೇಳಿದ್ರೆ ಸರಿ ಅಂತ. ಯಾಕಂದ್ರೆ ನಮಗೆ ಬೇಸಿಕಲಿ ನಾನು ಅರ್ಥ ಮಾಡ್ಕೊಂಡೆ, ನಾನು MA ಇದ್ದ, the kind of efforts some students or some people try to make to develop rapport or relationships is something which was never practiced in Bangalore University. ಅದಕ್ಕೊಂದು ಉದಾಹರಣೆ ಏನು ಅಂತಂದರೆ, ಒಬ್ಬ ಹುಡುಗಿ ನನ್ನ ಮೇಷ್ಟ್ರು CN ಶ್ರೀನಾಥ್ ಅಂತ ಅವ್ರ ಹತ್ರ ಮಾತಾಡಬೇಕು ಅಂತ ಏನೋ ಕೇಳೋದು. So he was teaching a Westland poem, and he thought maybe she wanted to get some clarification about the poem. So he invited the girl to his cabin. Quite coincidentally, I was also along with that girl, so she called me and to join her. We both went to his cabin. ಅಲ್ಲೋಗ್ಬಂದು ಹಾಗೆ ತನ್ನ ಪರ್ಸನಲ್ ಇಶ್ಯೂಗಳನ್ನ ಮಾತಾಡೋಕ್ಕೆ ಶುರು ಮಾಡಿ, ಸರ್ ನಿಮಗೆ ಇಷ್ಟು ಮಾತಾಡಬೇಕಿತ್ತು, ಅದು ಸಮಸ್ಯೆ ಆಗಿದೆ, ಇದು ಸಮಸ್ಯೆ ಆಗಿದೆ. ಅವಾಗ ಶ್ರೀನಾಥ್ ಹೇಳಿದ್ದು, ನಿನ್ನ ವೈಯಕ್ತಿಕ ಜೀವನಕ್ಕೂ ವಿಭಾಗಕ್ಕೂ ಸಂಬಂಧ ಇರೋಲ್ಲ. ಸೊ ಮೇಷ್ಟ್ರಾದವರು ಅದ್ಭುತವಾದ ಪಾಠ ನನಗೆ ಅಲ್ಲಿ ಕಲಿಸಿದ್ರು. ಏನಪ್ಪ ಅಂತಂದ್ರೆ, ನಾವು ವ್ಯಕ್ತಿಯಾಗಿ ದೊರೆಯೋದು ನಿಮಗೆ ಬೇಕಿಲ್ಲ. UGC ನಮಗೆ ಸಂಬಳ ಕೊಡೋದು ನಿಮಗೆ ನಾವು ವ್ಯಕ್ತಿಗಳಾಗಲಿ ಅಂತ ಅಲ್ಲ, ಮೇಷ್ಟ್ರುಗಳಾಗಲಿ ಅಂತ. ಹಾಗಾಗಿ ಧೀರಜ್ ನನ್ನ ಹಿಟ್ಲರ್ ಅಂದ. ಆ ಹಿಟ್ಲರ್ತನ ಯಾಕಿತ್ತು ಅಥವಾ ಯಾಕಿದೆ ಅಂತಂತಂದ್ರೆ, ನನ್ನ ಕೆಲಸ ನಾನು ಮಾಡಬೇಕಾದ್ರೆ ಅದೇ ಥರದ ಒಂದು ಮನೋಭಾವ ನಿಮಗೂ ಬರಲಿ ಅಂತ ಅಷ್ಟೇ. ಪಂಕ್ಚುಯಾಲಿಟಿ ಬೇಸಿಕಲಿ ಅದೊಂದು ಮನುಷ್ಯನ ಮುಖ್ಯವಾದ ಡಿಸಿಪ್ಲಿನ್. 9:30 ಕ್ಲಾಸಸ್ ಶುರುವಾದರೆ, there were days when the classes would begin at around 8 o'clock here. ಒಂದು ವರ್ಷನೇ ಆಗಲೇ ಹುಡುಗರು ಬರ್ತಾ ಇದ್ರಲ್ಲ. ಸೊ ಹಾಗಾಗಿ when the classes begin at around 10 o'clock and if you find it difficult to reach the university on time, that shows only some kind of lethargy in you or carelessness in you. I would become a little upset about such laid back behavior. ಈ ಪಂಕ್ಚುಯಾಲಿಟಿ ಯಾಕೆ ಕಲ್ತ್ಕೋಬೇಕು ನೀವು ಅಂತಂದರೆ, ನಾವು ಮೇಷ್ಟ್ರುಗಳಾಗಿ ನಿಮ್ಮನ್ನು ಪ್ರೀತಿಸಬಹುದು. ಇನ್ ಕೇಸ್ ಏನಾದರೂ ಆ ಒಂದು ರ್ಯಾಪೋ ಅಂತ ಬಂದರೆ, ಹೊರಗಿನ ಪ್ರಪಂಚ ಯಾವತ್ತೂ ನಿಮ್ಮನ್ನು ಪ್ರೀತಿಸಲ್ಲ. ಹೊರಗಿನ ಪ್ರಪಂಚಕ್ಕೆ ನೀವು ಯಾವತ್ತೂ ವ್ಯಕ್ತಿಗಳಾಗಷ್ಟೇ ಇರ್ತೀರಿ. ಅಂದರೆ ಒಬ್ಬ ಎಂಪ್ಲಾಯಿ ಆಗಿರ್ತಿರೋ ಹೊರತು ಅಥವಾ ಯಾರಿಗಾದ್ರೂ ಬರ್ಡನ್ ಆಗಿರ್ತಿರೋ ಹೊರತು ನಿಮ್ಮನ್ನು ಪ್ರೀತಿಸ್ಬೇಕು ಅಂತ ಯಾರಿಗೂ ಅನ್ಸಲ್ಲ. ಯಾಕಂದರೆ 23 ವರ್ಷ. ಹಾಗಾಗಿ ಒಂದು ಮಟ್ಟದ ಜವಾಬ್ದಾರಿ ನಮಗೆ MA ತಲುಪಿದ ತಕ್ಷಣ ಬರಬೇಕಾಗುತ್ತೆ. ಹಾಗೆಯೇ ಗುಂಡೂರು ಮತ್ತು ಕಿರಣ್ 2 ವಿಚಾರಗಳನ್ನ ಹೇಳೋದು. ಗುಂಡೂರು ವಿ ಆರ್ ಎಸೆನ್ಷಿಯಲಿ ಬೈಲಿಂಗ್ವಲ್ ಅಂತ ಅಂದರು. ಆರ್ ವಿ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು.
ಯಾಕಂದರೆ ನನಗೆ ತೆಲುಗು ಬರುತ್ತೆ, ಕನ್ನಡ ಬರುತ್ತೆ, ಎರಡು ಭಾಷೆ ಬರುತ್ತೆ ಅಂತ ಸ್ಯಾಟಿಸ್ಫೈ ಆದರೆ ಮೇ ಬಿ ದಟ್ ಕುಡ್ ಡೆಫಿನೆಟ್ಲಿ ಡಿಫೀಟ್ ದ ಆ್ಯಕ್ಚುಯಲ್ meaning of bilingualism, which needs to be inculcated in you through our department. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆಲ್ಲ ಕೆಲವು ಲೇಟೆಂಟ್ ಟ್ಯಾಲೆಂಟ್ಗಳು ಇರ್ತವೆ. ಅಂದರೆ ನಾನು ಒಳಗೆ ಬರಬೇಕಾದ್ರೆ ಅದ್ಭುತವಾದ ರಂಗೋಲಿ ನೋಡಿದೆ, ಇಲ್ಲಿ ಬಂದಾಗ ಈ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆದರೆ ವಿಲ್ ದಟ್ ಟ್ರಾನ್ಸ್ಲೇಟ್ ಇಂಟು ಅನ್ ಎಂಪ್ಲಾಯ್ಮೆಂಟ್? ಅದಾಗಬೇಕಾಗುತ್ತೆ. ಗುಂಡೂರು ಮಾತಾಡ್ಬೇಕಾದ್ರೆ ಹೇಳೋದು, ನಮ್ಮ ದೇಶದ ಒಂದು ದುರಂತ ಏನಪ್ಪ ಅಂತಂದರೆ, ಆರ್ಟಿಕ್ಯುಲೇಷನ್ ಇಂಗ್ಲೀಷ್ನಲ್ಲಿ ಆಗಬೇಕು ಅಂತ ಜಗತ್ತು ಬಯಸುತ್ತೆ. ನಿನ್ನ ಏನೇ ಜ್ಞಾನ ಇರಬಹುದು, ನಿನ್ನ ಓದು ಏನೇ ಇರಬಹುದು, ಅದು ಕಡೆಗೆ ಉತ್ಪಾದನೆ ಆಗಬೇಕಾಗಿರೋದು ಇಂಗ್ಲೀಷ್ನಲ್ಲಿ ಅನ್ನೋ ಒಂದು ಕರಾರು ಬಂದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಸೋಲ್ತಾರೆ. ನಿನ್ನೆ ನಾನು ಯಾವುದೋ ಒಂದು ಕಾಲೇಜಿನಲ್ಲಿ ವಸಾಹತೋತ್ತರ ಚಿಂತನೆಗಳು ಅಂತ ಮಾತಾಡ್ಬೇಕಾದ್ರೆ ನನ್ನ ಮೊದಲನೇ ಮಾತು ಅದೇ ಹೇಳಿದ್ದೆ. ಯಾಕಂದರೆ ಆ ಮೇಷ್ಟ್ರು ನನಗೆ ಫಸ್ಟ್ ಹೇಳಿದ್ದೇನಪ್ಪ ಅಂತಂದರೆ, ಸರ್ ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತ. ರೈಟ್, ಇದು ನಮ್ಮ ದೇಶದ ದುರಂತ, ದರಿದ್ರ. ಯಾಕಂದರೆ ಇಂಗ್ಲೀಷ್ ವಿದ್ಯಾರ್ಥಿಗಳು ಅಂತಂದ್ರೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತಂದರೆ ನಮ್ಮ ಮಕ್ಳಿಗೆ ಅರ್ಥ ಆಗದಲ್ಲೇ ಇರುವಂಥ ಪರಿಸ್ಥಿತಿ ಇರುತ್ತೆ ಅಂತ. ಇನ್ನು ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಬಟ್ ಆಮೇಲೆ ಅದನ್ನು ಮತ್ತೆ ಮರು ಉತ್ಪಾದನೆ ನಿಮ್ಮ ಕಡೆಯಿಂದ ಆಗಬೇಕು ಅಂತಂದರೆ ಕನ್ನಡದಲ್ಲಿ ಅದು ವೇಸ್ಟ್ ಅಂತ. ಸೊ ಜ್ಞಾನ ಇರುತ್ತೆ, ಅದು ಅಲ್ಲೇ ಸ್ಟ್ಯಾಗ್ನೇಟ್ ಆಗುತ್ತೆ ಅಥವಾ ಅಲ್ಲೇ ರಾಟ್ ಆಗುತ್ತೆ. So any knowledge that you actually receive from the department needs to be articulated back in English. And in case you find the results to be a little poor, the reason could be searched nowhere else but within your own selves. ಹೊರಗಡೆ ಎಲ್ಲೂ ರೀಸನ್ ಇರೋದಿಲ್ಲ ನಮ್ಮ ಸೋಲುಗಳಿಗೆ. ಸೊ ನನ್ನ ಹೆಮ್ಮೆಯ ದಿನಗಳನ್ನು ನಾನು ಜ್ಞಾಪಿಸ್ಕೊಂಡ್ರೆ, ನಾನು ಕಲ್ತಿದ್ದು ಮೊದಲನೇದು ಈ ಮೇಷ್ಟ್ರುಗಳ ಹತ್ರ ಬಹಳ ಒಂದೊಂದು ಕೋಲ್ಡ್ ಹಾರ್ಟ್ ಇರುತ್ತೆ ಅಂತ. ಯಾಕಂತಂದರೆ ವಿಮಲಾ ರಾಮರಾವ್ ಅಂತ ನಮಗೊಬ್ಬರು ಮೇಷ್ಟ್ರಿದ್ರು. ಒಂದು ಇವಾಗ ಮೇಡಮ್ ಹೇಳ್ತಿರೋದು ಚಾರ್ಮಿಂಗ್ ಚಾರ್ಮಿಂಗ್ ಚಾರ್ಮಿಂಗ್, ಅದೇ ಥರ ಅಂದರು. ಮ್ಯಾಮ್ ಯು ಆರ್ ಲುಕಿಂಗ್ ಗುಡ್ ಅಂತ. ನಮಿತಾ, ಇಸ್ ದಟ್ ಪಾರ್ಟ್ ಆಫ್ ದ ಸಿಲೆಬಸ್ ಬೈ ಎನಿ ಚಾನ್ಸ್? Because you have no business to kind of make any comment which has got nothing to do with academics. Right? Because we are being quite jovial, it means that we are trying to camouflage something. So we should be available to you only as teachers. And in case we have failed as teachers, that would definitely leave a little bit of room for you to make comments. Right? In memories ಬಗ್ಗೆ ಹೇಳಬೇಕು ಅಂತಂದರೆ, ಕಿರಣ್ ಇತ್ತಾನೆ ಧೀರಜ್ ವಿಚಾರವಾಗಿ ಹೇಳ್ತಾ ಮೆಮೊರಿ ಬಗ್ಗೆ ಮಾತಾಡ್ಬೋದು. ಸೊ ಮೇಕ್ ಗುಡ್ ಮೆಮೊರೀಸ್. ಯಾಕಂದರೆ ಇಲ್ಲಿನ 2 ವರ್ಷದ ನಿಮ್ಮ ಜೀವನ ಬಹಳ ಮುಖ್ಯ ಆಗುತ್ತೆ. ಅದ್ಭುತವಾದ ಒಂದು ಮೆಮೊರಿಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇದೊಂದೇ ತಾಣ. ಹೋಪ್ ಯು ಮ್ಯಾನೇಜ್ ಟು ಮೇಕ್ ಸಮ್ ಗುಡ್ ಮೆಮೊರೀಸ್. ಬಿಕಾಸ್ ವೆನ್ ಯು ಲುಕ್ ಬ್ಯಾಕ್ ಆನ್ ಯುವರ್ ಲೈಫ್ ಅಂಡ್ ಇಫ್ ಯು ರಿಮೆಂಬರ್ ಯುವರ್ PG days, you should not simply remember just the 4 faces of the department or the teachers. There should be something more other than the teachers, right? Like, of course, we did our work and we taught you, all such things were pretty fine. But in addition to that, what else did you learn? Are there some good memories? Because when I stood there to give a short talk as part of this farewell, my heart was quite heavy because I knew my identity would become completely changed the moment I walked out of the department. Because until now I was a student, but tomorrow onwards, what am I? Unemployed MA graduate ಆಗಿರ್ತೀನಾ, ಅಥವಾ ಎಲ್ಲಾದರೂ ಒಂದು ಕಡೆ ಕೆಲಸ ತಗೊಂಡು ಇಮಿಡಿಯೇಟ್ ಆಗಿ ನನ್ನ ಐಡೆಂಟಿಟಿಯನ್ನು ಹೊಸದಾಗಿ ಕಾವ್ ಮಾಡ್ಕೋತೀನ ಅಂತ. ಒಂದು ರೀತಿ ಕ್ಯಾಚ್ 22 ಸಿಚುವೇಶನ್ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ವೇದನೆ ಇತ್ತು, ಹೊರಗೆ ಹೋಗ್ತೀನಲ್ಲ ಅನ್ನೋ ಆತಂಕನೂ ಇತ್ತು. ರೈಟ್, ಅದು ನಿಮಗೂ ಇರುತ್ತೆ. ಯು ವಿಲ್ ಆಲ್ ಮ್ಯಾನೇಜ್ ಟು ಮೇಕ್ ಯುವರ್ ಲೈಫ್ ಆಸ್ ಬೆಟರ್ ಆಸ್ ಪಾಸಿಬಲ್ ಆ್ಯಂಡ್ ಹೋಪ್ ಯುವರ್ ಡ್ರೀಮ್ಸ್ ವುಡ್ ಕಮ್ ಟ್ರೂ. And in case I was being quite cold-hearted to you, I am not sorry at all. So thank you very much.